श्रीगुरुभ्यो नमः। हरि ओम। गुरुर्ब्रह्मा गुरुर्विष्णु गुरुदेवो महेश्वरः गुरुसाक्षात् परं ब्रह्म तस्मै श्री गुरवे नमः। सद्गुरुपादारविंदाभ्यां नमः। ಆತ್ಮೀಯ ವೀಕ್ಷಕ, ಯುಗಾದಿ ವರ್ಷ ಭವಿಷ್ಯವನ್ನು ಹೊರತಂದಿದ್ದೇನೆ. ಇದು ವಿಶ್ವಾವಸುನಾಮ ಸಂವತ್ಸರದ ಯುಗಾದಿ ವರ್ಷ ಭವಿಷ್ಯ. ಆತ್ಮೀಯ ವೀಕ್ಷಕರೇ, 2025ರ ಯುಗಾದಿ ಶುಭಾಶಯಗಳು ಹಾಗೂ ಯುಗಾದಿ ವರ್ಷ ಫಲವನ್ನು ತಿಳಿದುಕೊಳ್ಳುವ ಸಮಯ. ಮೊದಲು ಯುಗಾದಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯುಗಾದಿ ಅಂದರೆ ಯುಗದ ಆರಂಭ ಕಾಲ, ಬ್ರಹ್ಮ ತನ್ನ ಸೃಷ್ಟಿಯನ್ನು ಆರಂಭಿಸಿದ ಕಾಲ. ಹಿಂದೂ ಪಂಚಾಂಗದ ಪ್ರಕಾರ ಇದು ವರ್ಷದ ಆರಂಭದ ದಿನ. ಶಾಲಿವಾಹನ ಮಹಾರಾಜರು ತಮ್ಮ ಶಕವರ್ಷವನ್ನು ಆರಂಭಿಸಿದ ದಿನ. ಈ ಸಂದರ್ಭದಲ್ಲಿ ಪ್ರಕೃತಿ ಎಲ್ಲ ಕಡೆ ಹಚ್ಚ ಹಸಿರಾಗಿ ನಳನಳಿಸ್ತಿರುತ್ತೆ. ಪ್ರಕೃತಿ ಸಹ ಹೊಸ ಒಂದು ಯುಗಕ್ಕೆ ಕಾಲಿಡ್ತಾ ಇರುತ್ತೆ. ಎಲ್ಲ ಕಡೆ ಚಿಗುರು ಹೂಗಳಿಂದ ತುಂಬಿರುತ್ತೆ. ಇಂತಹ ಒಂದು ಪ್ರಕೃತಿಯ ಜೊತೆ ಹೊಂದಿಕೊಂಡು ಬಾಳುವುದೇ ಯುಗಾದಿಯ ಒಂದು ಜೀವನ ಕಲೆ. ಚೈತ್ರ ಮಾಸದಿಂದ ಯುಗಾದಿ ಆರಂಭವಾಗುತ್ತದೆ. ಸಂಕ್ಷಿಪ್ತವಾಗಿ ಸಂವತ್ಸರ ಫಲ ಅಂದ್ರೆ ಏನು ಅಂತ ಹೇಳ್ಬೋಣ. ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಮಳೆ ಸುರಿಸುತ್ತವೆ. ಭೂಮಿ ಪೈರುಗಳಿಂದ ಕಂಗೊಳಿಸುತ್ತದೆ. ಕಳ್ಳಕಾಕರ ಪೀಡೆ, ಯುದ್ಧ ಪೀಡೆ ಹೆಚ್ಚಾಗಬಹುದು. ರಾಜರುಗಳು ಪರಸ್ಪರ ಅಪನಂಬಿಕೆಯಿಂದ ಯುದ್ಧವನ್ನು ಮಾಡುವ ಸಾಧ್ಯತೆಗಳಿವೆ. ಪ್ರಕೃತಿ ವಿಕೋಪಗಳು, ಪ್ರವಾಹಗಳು, ಅಗ್ನಿಭಯಗಳು ಕಾಡುತ್ತವೆ. ಗಾಳಿ ಬಾಧೆಯಿಂದ ಕೆಲವು ಕಡೆ ತೊಂದರೆಯಾಗಬಹುದು. ಈ ಸಂವತ್ಸರದಲ್ಲಿ ಮಳೆ ಎಷ್ಟೇ ಸುರಿದರೂ ಮಧ್ಯಮ ಗತಿಯಲ್ಲಿರುತ್ತದೆ. ಪದಾರ್ಥಗಳ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು. ಕೃಷಿ ವಿಚಾರ, ಹೈನು ಬೆಳೆ ಚೆನ್ನಾಗಿ ಆಗುತ್ತದೆ. ಕಾರು ಬೆಳೆ ಅಷ್ಟು ಚೆನ್ನಾಗಿ ಆಗುವುದಿಲ್ಲ. ಇದು ಮಧ್ಯಮ ಬೆಳೆಯಾಗಿರುತ್ತದೆ. ಪಶುಗಳಿಗೆ ಮೇವಿನ ಕೊರತೆ ಕಾಣಿಸಬಹುದು. ಹೂವು ಹಣ್ಣು ಮಾರುವವರಿಗೆ ಅಭಿವೃದ್ಧಿ ಇರುತ್ತದೆ. ಜವಳಿ ವ್ಯಾಪಾರಗಾರರಿಗೂ, ಹತ್ತಿ ಬೆಳೆಗಾರರಿಗೂ, ಪೆಟ್ರೋಲಿಯಂ ವಸ್ತುಗಳನ್ನು ಮಾರುವವರಿಗೂ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ರಾಷ್ಟ್ರ ವಿಚಾರ, ರಾಷ್ಟ್ರದಲ್ಲಿ ರಾಜಕೀಯ ಸ್ಥಿರತೆ ಎದ್ದು ಕಾಣುತ್ತದೆ. ರಾಷ್ಟ್ರದ ಗೌರವ ಕೂಡ ಹೆಚ್ಚಾಗುತ್ತದೆ. ದೃಢವಾದ ಆಡಳಿತ ನಿರ್ಧಾರಗಳಿರುತ್ತವೆ. ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ. ಮಿಲಿಟರಿ ಶಕ್ತಿ ಬಹಳ ಉತ್ತಮಗೊಳ್ಳುತ್ತದೆ. ಹಾಗಾಗಿ ರಾಷ್ಟ್ರ ಒಂದು ಸುಭದ್ರ ರಾಷ್ಟ್ರವಾಗಿರುತ್ತದೆ. ಈಗ ಈ ವರ್ಷದ ರಾಜ ಮಂತ್ರಿಗಳು ಅಂದರೆ ದೇವತೆಗಳ ಒಂದು ವಿಭಾಗವನ್ನು ತಿಳಿಯೋಣ. ರಾಜ ರವಿ ಭಾನುವಾರವಾದ್ದರಿಂದ ರವಿ ರಾಜಸ್ಥಾನವನ್ನು ಪಡೆಯುತ್ತಾನೆ. ಮಂತ್ರಿ ಚಂದ್ರ, ಸೇನಾಧಿಪತಿ ರವಿ, ಸಸ್ಯಾಧಿಪತಿ ಗುರು, ಧಾನ್ಯಾಧಿಪತಿ ಕುಜ, ಅರ್ಘ್ಯಾಧಿಪತಿ ರವಿ, ಮೇಘಾಧಿಪತಿ ರವಿ, ರಸಾಧಿಪತಿ ಶನಿ, ನೀರಸಾಧಿಪತಿ ಬುಧ. ಇದು ಪ್ರಥಮ ಮಂತ್ರಿಮಂಡಲದ ಒಂದು ಸಂಕ್ಷಿಪ್ತ ವಿವರಣೆ. ಉಪನಾಯಕರುಗಳು ಸಹ ಇರುತ್ತಾರೆ. ಉಪನಾಯಕರುಗಳಲ್ಲಿ ರವಿ ಆಜ್ಞಾಧಿಪ, ಯುದ್ಧಾಧಿಪ, ಸರ್ಪಾಧಿಪ, ರತ್ನಾಧಿಪ, ಅಶ್ವಾಧಿಪ, ಸ್ತ್ರೀಣಾಮಧಿಪ, ಗಜಾಧಿಪ, ಛಾಗಾಧಿಪ. ಚಂದ್ರ ಅಪರ ಸಸ್ಯಾಧಿಪ. ಕುಜ ಪಶ್ಚಾಧಾನ್ಯಾಧಿಪ, ಮೃಗಾಧಿಪ, ವೃಷಭಾಧಿಪ, ಗವಾಧಿಪ. ಬುಧ ಅಗ್ರಧಾನ್ಯಾಧಿಪ, ಛತ್ರಾಧಿಪ, ತರಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ, ಖರಾಧಿಪ. ಗುರು ಪೂರ್ವ ಸಸ್ಯಾಧಿಪ. ಶುಕ್ರ ವ್ಯವಹಾರಾಧಿಪ, ಮಹಿಷಾಧಿಪ, ವಸ್ತ್ರಾಧಿಪ, ಮಾಂಗಲ್ಯಾಧಿಪ. ಶನಿ ವ್ಯಾಪಾರಾಧಿಪ, ಧನಾಧಿಪ, ತೃಣಾಧಿಪ. ಇವಿಷ್ಟು ದೇವತೆಗಳ ಒಂದು ಮಂತ್ರಿಮಂಡಲದ ಸಂಕ್ಷಿಪ್ತ ವಿವರಣೆ. ಯುಗಾದಿ ವರ್ಷ ಭವಿಷ್ಯ 2025 ಮೇಷರಾಶಿಯವರಿಗೆ ಹೇಗಿದೆ ಅಂತ ತಿಳಿಯೋಣ. ಆದಾಯ 2, ವ್ಯಯ 14, ಆರೋಗ್ಯ 3, ಅನಾರೋಗ್ಯ 0, ರಾಜಪೂಜೆ 5, ರಾಜಕೋಪ 6, ಸುಖ 3, ದುಃಖ 3. ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ. ಆದ್ದರಿಂದ ಖರ್ಚಿನ ಬಗ್ಗೆ ಹೆಚ್ಚು ಗಮನ ತಗೊಳ್ಳಿ. ಆರೋಗ್ಯ ಉತ್ತಮವಾಗಿರುತ್ತೆ. ಜನಗಳಿಂದ ಸಿಗುವ ಗೌರವಕ್ಕಿಂತ ಜನಗಳ ವಿರೋಧ ಸ್ವಲ್ಪ ಹೆಚ್ಚಾಗುತ್ತೆ. ಸುಖ ದುಃಖ ಸಮನಾಗಿರುತ್ತೆ.
ರಾಶಿಯಿಂದ ಶನಿ ವ್ಯಯಸ್ಥಾನಕ್ಕೆ ಬರ್ತಿದ್ದಾರೆ. ಹಾಗಾಗಿ ನಿಮ್ಮ ಬಲ ಸ್ವಲ್ಪ ಕುಗ್ಗುತ್ತೆ. ಮಧ್ಯಸ್ಥಿಕೆ ವಹಿಸುವುದು ನಿಮಗೆ ನಷ್ಟ ತರಬಹುದು. ಉದ್ಯೋಗ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು. ಚುರುಕಾಗಿ ಕೆಲಸ ಮಾಡುವುದು ಅನಿವಾರ್ಯ. ಆಹಾರದ ಬಗ್ಗೆ ಹೆಚ್ಚು ಎಚ್ಚರ ವಹಿಸಿರಿ, ಇದರಿಂದ ಅನಾರೋಗ್ಯ ಬರಬಹುದು. ಗುರು ವೃಷಭದಲ್ಲಿ ಇರುವಾಗ ಆರೋಗ್ಯ ಸುಧಾರಣೆ, ಕೀರ್ತಿ ವೃದ್ಧಿ, ವ್ಯವಹಾರಗಳಲ್ಲಿ ಜಯ ಇವುಗಳು ಇರುತ್ತೆ. ವಸ್ತ್ರಾಭರಣ ಪ್ರಾಪ್ತಿ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತೆ. ಮಿಥುನ ಮತ್ತು ಕಟಕಗಳಲ್ಲಿ ಸಂಚರಿಸುವಾಗ ಅಂದುಕೊಂಡ ಕೆಲಸಗಳಾಗುತ್ತೆ. ವಿಶೇಷ ಧನಾಗಮನ, ನಾಯಕತ್ವ ಸಿಗುವ ಸಾಧ್ಯತೆಗಳಿವೆ. ಒಡಹುಟ್ಟಿದವರಿಂದ ಸಹಾಯ, ಉದ್ಯೋಗದಲ್ಲಿ ಸ್ಥಾನಮಾನ, ನಿರೀಕ್ಷಿತ ಜಾಗಕ್ಕೆ ವರ್ಗಾವಣೆ ಕೂಡ ಆಗುತ್ತದೆ. ಹೈನುಗಾರಿಕೆಯಿಂದ ಲಾಭ, ಕ್ರೀಡಾಪಟುಗಳಿಗೆ ಅಭಿವೃದ್ಧಿ ಇರುತ್ತದೆ. ಕೋಪ ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ಭೂಮಿ ವ್ಯವಹಾರ ಮತ್ತು ಗಡಿ ವ್ಯವಹಾರಗಳಿಂದ ಲಾಭವಿರುತ್ತದೆ. ಸ್ಥಿರಾಸ್ತಿ ಯೋಗ, ಹಿರಿಯರಿಗೆ ವಿದೇಶಯಾನ ಯೋಗ ಕೂಡ ದೊರೆಯಬಹುದು. ರಾಸಾಯನಿಕ ಮತ್ತು ತೈಲೋದ್ಯಮ ನಡೆಸುತ್ತಿರುವವರಿಗೆ ಅಭಿವೃದ್ಧಿ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶ್ರಮ ವಹಿಸಿದಲ್ಲಿ ಉತ್ತಮ ಫಲಿತಾಂಶ ಪಡೆಯುವ ಯೋಗವಿದೆ. ದೊಡ್ಡ ಮಟ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆಲೋಚನೆ ಮಾಡಿ ತೆಗೆದುಕೊಳ್ಳಿರಿ. ಇನ್ನೂ ಹೆಚ್ಚಿನ ಒಳಿತನ್ನು ಕಾಣಲು ಶನೈಶ್ಚರನ ಧ್ಯಾನ, ದುರ್ಗಾ ಕವಚ, ದುರ್ಗಾ ಧ್ಯಾನವನ್ನು ಮಾಡಿರಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ಅಂದರೆ ನಿಮಗೆ ಆದಾಯ ಹೆಚ್ಚಿಗೆ ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಆರೋಗ್ಯ 0 ಇದ್ದು ಅನಾರೋಗ್ಯ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕಾಗಿ ಹೆಚ್ಚು ಖರ್ಚು ಮಾಡುವಿರಿ. ರಾಜಪೂಜೆ 4, ರಾಜಕೋಪ 2 ಅಂದರೆ ಸಾರ್ವಜನಿಕರಿಂದ ಹೆಚ್ಚು ಗೌರವ ಸಿಗುತ್ತೆ, ಅವರ ಕೋಪತಾಪಗಳು ಕಡಿಮೆ ಇರುತ್ತೆ. ಸುಖ 6, ದುಃಖ 3 ಅಂದರೆ ದುಃಖಕ್ಕಿಂತ ಸುಖ ಹೆಚ್ಚಿಗೆ ಇರುತ್ತೆ. ವೃತ್ತಿಯಲ್ಲಿ ಪ್ರಗತಿ ಇರುತ್ತೆ, ಆದಾಯದಲ್ಲಿ ಸ್ವಲ್ಪ ಏರಿಕೆ ಇರುತ್ತೆ. ದೊಡ್ಡ ಮಟ್ಟದ ಹೂಡಿಕೆಗಳು ಖಂಡಿತ ಬೇಡ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಉತ್ತಮವಾಗಿ ಮಾತನಾಡಿ ಜನರ ವಿಶ್ವಾಸವನ್ನು ಗಳಿಸಬಹುದು. ವಿವಾಹ ಸಂಬಂಧಗಳು ಪ್ರಾಪ್ತಿಯಾಗುವ ಸಾಧ್ಯತೆಗಳಿವೆ. ವಿವಾಹ ಸಂಬಂಧವನ್ನು ಸರಿಯಾಗಿ ನೋಡಿ ಆಯ್ಕೆ ಮಾಡಿಕೊಳ್ಳುವುದು ಒಳಿತು. ಸಂಶೋಧಕರಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶ ದೊರೆಯುತ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರವಿರಲಿ. ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯದ ಸಾಧ್ಯತೆಗಳು ಹೆಚ್ಚು ಕಾಣುತ್ತಿವೆ. ರಾತ್ರಿ ವೇಳೆಯಲ್ಲಿ ನೀವೇ ಸ್ವಂತ ವಾಹನ ಚಲಾವಣೆ ಮಾಡಬೇಡಿರಿ. ಸಂಸಾರದ ತೊಂದರೆಗಳು ನಿವಾರಣೆಯಾಗುವ ಸಾಧ್ಯತೆಗಳಿವೆ. ಕೆಲವರಿಗೆ ಹೊಸ ಸಂಸ್ಥೆ, ಹೊಸ ಉದ್ದಿಮೆ ಇವುಗಳನ್ನು ಸ್ಥಾಪನೆ ಮಾಡುವಂತಹ ಯೋಗವಿದೆ. ಸಂಗಾತಿ ಸಂಪಾದನೆಯಲ್ಲಿ ಸ್ವಲ್ಪ ಏರಿಕೆಯನ್ನು ಕಾಣಬಹುದು. ಹಳೆ ಹೂಡಿಕೆ ಮಾಡಿರ್ತಿರಲ್ಲ, ಅದರಿಂದ ಈಗ ಲಾಭಗಳು ಹೆಚ್ಚಾಗಿ ಬರುತ್ತವೆ. ಆಸ್ತಿ ಕಲಹಗಳು ಅಂತ್ಯವಾಗುವ ಸೂಚನೆ ಇದೆ. ಕೋರ್ಟ್ ಕಚೇರಿಗಳಲ್ಲಿ ಜಯದ ಹಾದಿ ಕಾಣುತ್ತಿದೆ. ಹಣ್ಣು ತರಕಾರಿ ಬೆಳೆದು ಮಾರುವವರಿಗೆ ಹೆಚ್ಚಿನ ಲಾಭವಿರುತ್ತದೆ. ಷೇರು ಮಾರುಕಟ್ಟೆ ವ್ಯವಹಾರ ಮಾಡುವವರಿಗೆ ಲಾಭವಿರುತ್ತದೆ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ರಂಗನಾಥ ಸ್ವಾಮಿ, ವಿಷ್ಣು ಮತ್ತು ದುರ್ಗೆಯರ ಆರಾಧನೆಯನ್ನು ಮಾಡುವುದು ಒಳಿತು. ಮಿಥುನ ರಾಶಿಯವರ ಯುಗಾದಿ ಭವಿಷ್ಯ ನೋಡೋಣ. ಇದು ವಿಶ್ವಾವಸುನಾಮದ ಯುಗಾದಿ ಭವಿಷ್ಯ. ಮಿಥುನ ರಾಶಿಯವರಿಗೆ ಆದಾಯ 14, ವ್ಯಯ 2, ಆರೋಗ್ಯ 2, ಅನಾರೋಗ್ಯ 5, ರಾಜಪೂಜೆ 1, ರಾಜಕೋಪ 2, ಸುಖ 6, ದುಃಖ 3. ಅಂದರೆ ಮಿಥುನ ರಾಶಿಯವರಿಗೆ ಆದಾಯ ಹೆಚ್ಚಿಗೆ ಇರುತ್ತೆ, ವ್ಯಯ ಕಡಿಮೆ ಇರುತ್ತೆ. ತುಂಬ ಕಡಿಮೆ ವ್ಯಯ ಇರುತ್ತೆ, ಅಂದರೆ ಖರ್ಚು ಕಡಿಮೆ ಇರುತ್ತೆ. ಆರೋಗ್ಯ 2 ಭಾಗ ಇದ್ದರೆ ಅನಾರೋಗ್ಯ 5 ಭಾಗ ಇರುತ್ತೆ, ಅಂದರೆ ಅನಾರೋಗ್ಯ ಜಾಸ್ತಿ ಇರುತ್ತೆ. ರಾಜಪೂಜೆ 1, ರಾಜಕೋಪ 2 ಅಂದರೆ ಸಮಾಜದಿಂದ ಸಿಗುವ ಗೌರವಕ್ಕಿಂತ ಹೆಚ್ಚು ಸಮಾಜದಿಂದ ಅಗೌರವ ದೊರೆಯಬಹುದು.
ಸುಖ 6 ಇದ್ದರೆ ದುಃಖ 3 ಇರುತ್ತೆ. ಇವರ ವಿಸ್ತೃತವಾದ ಯುಗಾದಿ ಭವಿಷ್ಯ ನೋಡೋಣ. ಸಂಸಾರದಲ್ಲಿ ಸ್ವಲ್ಪ ಕಲಹಗಳು ಜಾಸ್ತಿ ಆಗೋ ಯೋಗ ಇದೆ. ಉದ್ಯೋಗ ಸ್ಥಳದಲ್ಲಿ ಅನಾವಶ್ಯಕವಾಗಿ ಕಿರಿಕಿರಿ ಆಗೋ ಸಾಧ್ಯತೆಗಳಿವೆ. ಆದರೂ ನಿಮಗೆ ವೃತ್ತಿಯಲ್ಲಿ ಪ್ರಗತಿ ಇರುತ್ತೆ. ನಿಮ್ಮ ಕೆಲಸಗಳಿಗೆ ಸಹೋದ್ಯೋಗಿಗಳು ಸಹಕಾರ ನೀಡ್ತಾರೆ. ಹಿರಿಯರ ಜೊತೆ ಜಗಳಗಳು ಬೇಡ. ಕುಟುಂಬದ ಸದಸ್ಯರಲ್ಲಿ ಹೊಂದಾಣಿಕೆ ಬರುವ ಸಾಧ್ಯತೆ ಕಾಣ್ತಿದೆ. ಕುಟುಂಬಕ್ಕೆ ಹೊಸ ಸದಸ್ಯರ ಆಗಮನ ಆಗಬಹುದು. ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ಹಾಕಿದಲ್ಲಿ ಮಾತ್ರ ಉತ್ತಮ ಫಲಿತಾಂಶ ಪಡೆಯಬಹುದು. ದೇಶದಲ್ಲಿ ಓದಬೇಕು ಅಂತಿರೋರಿಗೆ ಈಗ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ. ಕೆಲವು ಹಂಗಾಮಿ ಕೆಲಸಗಾರರಿಗೆ ಕೆಲಸ ಖಾಯಂ ಆಗುವ ಸಾಧ್ಯತೆಗಳಿವೆ. ಯುಗಾದಿ ನಂತರ ವಿವಾಹ ಸಂಬಂಧಗಳು ಅಥವಾ ಮದುವೆ ಸಂಬಂಧಗಳು ಒದಗಿ ಬರುತ್ತವೆ. ಆರೋಗ್ಯದಲ್ಲಿ ಗಮನ ಹರಿಸದಲ್ಲಿ ಅನಾರೋಗ್ಯ ಬರುವುದು ಸ್ವಲ್ಪ ಕಡಿಮೆಯಾಗುತ್ತೆ. ನಿಗದಿತ ವ್ಯಾಯಾಮ ಮಾಡುವುದು, ಪ್ರಾಣಾಯಾಮ ಮಾಡುವುದು ಅತಿ ಮುಖ್ಯ. ಉದ್ದಿಮೆ ನಡೆಸುತ್ತಿರುವವರಿಗೆ ಅಂದರೆ ಫ್ಯಾಕ್ಟರಿ ಅಥವಾ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಹೆಚ್ಚಿನ ಅನುಕೂಲವಿರುತ್ತೆ. ಆಮದು ರಫ್ತು ಮಾಡುವವರಿಗೆ ಹೆಚ್ಚು ಆದಾಯ ಇರುತ್ತೆ. ಲಾಯರ್ಗಳಿಗೆ ಕೋರ್ಟಿನಲ್ಲಿ ಪ್ರಗತಿ ಇರುತ್ತೆ. ವಾಹನ ಯೋಗ ಖಂಡಿತ ಇದೆ. ಸಾಲಬಾಧೆ ನಿವಾರಣೆ ಆಗುತ್ತೆ. ಗುತ್ತಿಗೆದಾರರಿಗೆ ಸರ್ಕಾರದಿಂದ ಹಣ ಬರುವ ಸಾಧ್ಯತೆಗಳಿವೆ. ಚಲನಚಿತ್ರದವರಿಗೆ ಸ್ವಲ್ಪ ಅನುಕೂಲತೆಗಳು ಹೆಚ್ಚುತ್ತವೆ. ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಉದ್ದಿಮೆ ನಡೆಸುವವರಿಗೆ ಅನುಕೂಲವಿದೆ. ಕೆಲವರಿಗೆ ಸಮಾಜದಲ್ಲಿ ಗೌರವ ಕಡಿಮೆಯಾದರೂ ಸಹ ಬೇರೆ ಭಾಗದಲ್ಲಿ ಗೌರವ ಬರುತ್ತೆ. ಚರ್ಮ ವ್ಯಾಧಿಗಳು ಕಾಡಬಹುದು. ಧರ್ಮ ಪರಿಪಾಲನೆ ಮಾಡುವುದು, ತೀರ್ಥಯಾತ್ರೆ ಮಾಡುವುದು ಇವೆರಡೂ ಯೋಗಗಳು ನಿಮಗಿದೆ. ಬರಿ ಮಾತಿನಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು ಖಂಡಿತ ಬೇಡ. ಯಾರೊಂದಿಗೂ ಹಗುರವಾದ ಮಾತನಾಡಬೇಡಿ. ಯಾವುದೇ ದೊಡ್ಡ ಹೂಡಿಕೆ ಮಾಡುವಾಗ ಪೂರ್ವಾಪರ ವಿವೇಚನೆ ಮಾಡುವುದು ಬಹಳ ಒಳ್ಳೆಯದು. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಗುರುಗಳ ಧ್ಯಾನ, ಶನೇಶ್ವರನ ಧ್ಯಾನ, ಗಣಪತಿ ಧ್ಯಾನ ಮಾಡಿರಿ. ಕಟಕ ರಾಶಿಯವರ ಯುಗಾದಿ ಭವಿಷ್ಯವನ್ನು ಗಮನಿಸೋಣ. ಕಟಕ ರಾಶಿಯವರಿಗೆ ಆದಾಯ 14, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 5, ರಾಜಪೂಜೆ 6, ರಾಜಕೋಪ 3, ಸುಖ 3, ದುಃಖ 3. ಕಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ಕಾಣುತ್ತೆ. ಸಾಲಬಾಧೆ ನಿವಾರಣೆ ಮಾಡ್ಕೋಬಹುದು. ಭೂಮಿ ವ್ಯವಹಾರ ಮಾಡುವವರಿಗೆ ಉತ್ತಮ ಕಮಿಷನ್ ದೊರೆಯುತ್ತೆ. ಕೆಲವರಿಗೆ ವಿದೇಶದಿಂದ ಧನಾಗಮನ ಆಗುವ ಸಾಧ್ಯತೆಗಳಿವೆ. ಅಂದರೆ ವಿದೇಶದಿಂದ ಧನ ಸಹಾಯ ದೊರೆಯಬಹುದು. ವಿದೇಶಿ ವ್ಯವಹಾರಗಳಲ್ಲಿ ಉತ್ತಮ ಅಭಿವೃದ್ಧಿ ಕಾಣುವ ಯೋಗ ಇದೆ. ಗಣ್ಯ ವ್ಯಕ್ತಿಗಳ ಸಂಪರ್ಕ ಸಿಗುತ್ತದೆ. ಆಹಾರ ಪದಾರ್ಥಗಳನ್ನು ತಯಾರು ಮಾಡುವವರಿಗೆ, ಹೋಟೆಲ್ ಉದ್ಯಮದವರಿಗೆ ಅಭಿವೃದ್ಧಿ ಇದೆ. ಹಣ್ಣು ತರಕಾರಿ ಮಾರುವವರಿಗೆ, ಕಾಂಡಿಮೆಂಟ್ಸ್ ತಂಪು ಪಾನೀಯಗಳನ್ನು ಮಾರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ. ದ್ರವರೂಪದ ಆಹಾರವನ್ನು ಮಾರಾಟ ಮಾಡುವವರಿಗೂ ಸಹ ಅಭಿವೃದ್ಧಿ ಇರುತ್ತದೆ. ಉದ್ಯೋಗವನ್ನು ಅರಸುತ್ತಿರುವವರಿಗೆ ಉದ್ಯೋಗ ದೊರೆಯುತ್ತದೆ. ಮಕ್ಕಳ ವೈದ್ಯರಿಗೆ, ನರ್ಸ್ಗಳಿಗೆ ಒಳ್ಳೆಯ ಬೇಡಿಕೆ ಬರುತ್ತೆ. ಪೆಟ್ರೋಲಿಯಂ ಉತ್ಪನ್ನ ವ್ಯಾಪಾರಿಗಳಿಗೆ ಅಂದರೆ ಪೆಟ್ರೋಲು, ಡೀಸೆಲ್ಲು ಈ ಥರದವರಿಗೆ, ಮರದ ವಸ್ತುಗಳನ್ನು ಮಾರುವವರಿಗೆ, ಮರದಿಂದ ಕಲಾತ್ಮಕವಾಗಿ ಗೊಂಬೆ ಇಂಥರ ವಸ್ತುಗಳನ್ನು ತಯಾರು ಮಾಡುವವರಿಗೆ ಅಭಿವೃದ್ಧಿನೂ ಇರುತ್ತೆ, ಲಾಭನೂ ಇರುತ್ತೆ. ಲೇವಾದೇವಿ ಮಾಡುವವರಿಗೆ ಹಳೆ ಬಾಕಿ ವಸೂಲು ಮಾಡುವ ಯೋಗ ಇದೆ. ಪ್ರಯಾಣ ಕಾಲದಲ್ಲಿ ಒಡವೆಗಳು ಕಳವಾಗುವ ಸಾಧ್ಯತೆ ಇದೆ, ಎಚ್ಚರವಾಗಿರಿ. ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಸಾಕಷ್ಟು ವಿವೇಚನೆ ಇರಲಿ. ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿದರೆ ನೋಡ್ಕೊಳ್ಳಿ. ಮಕ್ಕಳಿಂದ ನಿರೀಕ್ಷಿತ ಸಹಕಾರ ಕಡಿಮೆ ಇರುತ್ತೆ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ, ಶನೇಶ್ವರ ಸ್ತೋತ್ರ ಪಠಣೆ ಮಾಡಿರಿ. ಸಿಂಹರಾಶಿಯ ಯುಗಾದಿ ಭವಿಷ್ಯವನ್ನು ನೋಡೋಣ. ಸಿಂಹರಾಶಿಯವರಿಗೆ ಆದಾಯ 11, ವ್ಯಯ 11, ಆರೋಗ್ಯ 4, ಅನಾರೋಗ್ಯ 4, ರಾಜಪೂಜೆ 2, ರಾಜಕೋಪ 6, ಸುಖ 3, ದುಃಖ 3. ಅಂದರೆ ಸಿಂಹರಾಶಿಯವರಿಗೆ ಆದಾಯದಷ್ಟೇ ಖರ್ಚಿರುತ್ತೆ.
ಆರೋಗ್ಯ ಅನಾರೋಗ್ಯ ಸಮವಾಗಿರುತ್ತೆ. ಹಾಗೆ ಸಮಾಜದಿಂದ ಸಿಗುವ ಗೌರವ ಕಡಿಮೆ ಇದ್ದು ಸಮಾಜದಿಂದ ಸಿಗುವ ಕೋಪತಾಪಗಳು ಜಾಸ್ತಿ ಇರುತ್ತೆ. ಸುಖ ದುಃಖಗಳನ್ನು ಮೂರು ಅಂದರೆ ಸಮನಾಗಿರುತ್ತೆ ಅಥವಾ ಹೊಂದಿಸಿಕೊಳ್ಳಿ ಅಂತ ಇದರ ಅರ್ಥ. ಸಿಂಹರಾಶಿಗೆ ಗುರುವಿನ ಪ್ರಭಾವ ಬಹಳ ಚೆನ್ನಾಗಿರುತ್ತೆ. ಅಂದುಕೊಂಡ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿರುತ್ತೆ. ಗಂಡ ಹೆಂಡರಲ್ಲಿ ಅಥವಾ ಪ್ರೇಮಿಗಳಲ್ಲಿ ಉತ್ತಮ ಹೊಂದಾಣಿಕೆ ಬರುತ್ತೆ. ಹಣದ ಮೂಲ ಸರಿಯಾಗಿದ್ದು ಅದನ್ನು ಸರಿಯಾಗಿ ಬಳಸಿಕೊಳ್ಳುವುದು ಬಹಳ ಮುಖ್ಯ. ಖರ್ಚಿಗೆ ಸ್ವಲ್ಪ ಕಡಿವಾಣ ಹಾಕಿಕೊಳ್ಳಿರಿ. ಗುರು ಹಿರಿಯರು ಮತ್ತು ಬಂಧು ಮಿತ್ರಗಳಿಂದ ಸಾಕಷ್ಟು ಸಹಕಾರ ಸಲಹೆಗಳು ದೊರೆಯುತ್ತವೆ. ಗಣ್ಯ ವ್ಯಕ್ತಿಗಳಿಂದ ಸೂಕ್ತ ಸಹಕಾರ ದೊರೆಯುತ್ತದೆ. ಸಾರ್ವಜನಿಕ ವಲಯಗಳಲ್ಲಿ ಸ್ವಲ್ಪ ಗುರುತಿಸಿಕೊಳ್ಳುವ ಅವಕಾಶ ಅಂದರೆ ಜನಗಳ ಮಧ್ಯ ಗುರುತಿಸಿಕೊಳ್ಳೋಕೆ ಅವಕಾಶ ಸಿಗುತ್ತೆ. ಹೊಸ ವಾಹನ ಯೋಗ, ಮನೆ ಕಟ್ಟುವ ಸಾಧ್ಯತೆ, ಆಸೆಪಟ್ಟ ವಸ್ತುಗಳನ್ನು ಕೊಳ್ಳುವುದು ಇವುಗಳೆಲ್ಲ ಈಡೇರುತ್ತೆ. ಯಾವುದೇ ರೀತಿಯ ದುಡುಕಿನ ನಿರ್ಧಾರಗಳು ಖಂಡಿತ ಬೇಡ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು. ಮಧ್ಯಸ್ಥಿಕೆ ವಹಿಸುವುದು, ಜಾಮೀನು ಕೊಡುವುದು ಖಂಡಿತ ಬೇಡ. ಇದರಿಂದ ನಿಮಗೆ ಹಾನಿಯಾಗುತ್ತೆ. ವಿರುದ್ಧ ಲಿಂಗಿಗಳ ಜೊತೆ ಎಚ್ಚರವಾಗಿರಿ. ಅಂದರೆ ಗಂಡಸರಿದ್ದರೆ ಹೆಂಗಸರು ಜೊತೆ, ಹೆಂಗಸರಿದ್ದರೆ ಗಂಡಸರ ಜೊತೆ ಯಾವುದೇ ವ್ಯವಹಾರ ಮಾಡುವಾಗ ಸಾಕಷ್ಟು ಎಚ್ಚರವಾಗಿರಿ. ಅವರಿಂದ ನಿಮಗೆ ಅಪವಾದಗಳು ಬರಬಹುದು. ಸರ್ಕಾರಿ ಅಧಿಕಾರಿಗಳಿಗೆ ಅವರ ಮೇಲಧಿಕಾರಿಗಳಿಂದ ಹೆಚ್ಚಿನ ಕಿರುಕುಳ ಆಗುವ ಸಾಧ್ಯತೆಗಳಿವೆ. ಕರ್ತವ್ಯದಲ್ಲಿ ಸ್ವಲ್ಪ ಶ್ರದ್ಧೆ ಇರಲಿ. ಉದ್ಯೋಗ ಸ್ಥಳದಲ್ಲೂ ಸಹ ಸ್ವಲ್ಪ ಕಿರಿಕಿರಿಗಳನ್ನು ಕಾಣಬಹುದು. ಆಹಾರ ಮತ್ತು ತಂಪು ಪಾನೀಯಗಳಿಂದ ಅನಾರೋಗ್ಯ ಆಗುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಇರುತ್ತದೆ. ಸಂಶೋಧನಾಕಾರರಿಗೆ ಪ್ರಗತಿ ಇರುತ್ತದೆ. ಕೆಲವರಿಗೆ ಖಾಯಂ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ. ಕೆಲವರಿಗೆ ರಾಜಕೀಯ ಪ್ರವೇಶ ಆಗುವ ಸಾಧ್ಯತೆಗಳಿವೆ. ಷೇರು ಮಾರುಕಟ್ಟೆ ವ್ಯವಹಾರ ನಡೆಸುವವರಿಗೆ ಅಲ್ಪ ಲಾಭವನ್ನು ಕಾಣುವ ಯೋಗವಿದೆ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಈಶ್ವರನ ಧ್ಯಾನ, ಶನೇಶ್ವರನ ಧ್ಯಾನ, ಆಂಜನೇಯ ಧ್ಯಾನವನ್ನು ಮಾಡಿರಿ.